ನಮ್ದು ತೆರೆದ ಪದ್ಧತಿಯಲ್ಲೂ ಇದೆ ಮತ್ತೆ ತೊಟ್ಟಿ ಪದ್ಧತಿಯಲ್ಲೂ ಇದೆ. ತೊಟ್ಟಿ ಪದ್ಧತಿಯಲ್ಲಿ ನಮಗೆ ಹೆಚ್ಚು ಕಡಿಮೆ 5 ತಿಂಗಳು ಬೇಕಾಗುತ್ತೆ. ಯಾಕೆ ಅಂದ್ರೆ ಸುತ್ತ ಗಾಳಿ ಬರ್ದಲೇ ಇರೋದ ಕಾರಣ ಅದು ಲೇಟ್ ಆಗುತ್ತೆ. ಬಟ್ ತೆರೆದ ಪದ್ಧತಿ ಅದಂದ್ರೆ ಹೊರಗಡೆ ಮಾಡಿರೋದ್ರಲ್ಲಿ 3 ತಿಂಗಳಲ್ಲಿ ನಮಗೆ ಸಿಗುತ್ತೆ ಸರ್. ಅಂದ್ರೆ ಫಾಸ್ಟ್ ಆಗಿ ಈ ರೀತಿ ಟೀ ಪುಡಿ ತರ ಆಗುತ್ತೆ. ಇದು ಟೀ ಪುಡಿ ತರ ಆಗಿರೋದ್ರಿಂದ ಇದನ್ನ ಮಾತ್ರನೇ ನಾವು ಸ್ಟೋರೇಜ್ಗೆ ಹಾಕ್ತೇವೆ. ಇದು ರೆಡಿ ಆಗಿರೋಂತಹ ಗೊಬ್ಬರ. ಇದರಲ್ಲಿ ಕೆಲವೊಂದು ಹುಳ ತಿಂದಲೇ ಇರೋದು ಇರುತ್ತೆ, ಮತ್ತೆ ಚೂರು ಕಡ್ಡಿ ಕಸ ಏನಾದರೂ ಇದ್ರೂ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಸ್ವಚ್ಛವಾಗಿರುವಂಥದ್ದು. ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಅದ್ಭುತವಾದ ವಿಡಿಯೋ ಅಂತ ಗೊಬ್ಬರ, ಎರೆಹುಳು ಗೊಬ್ಬರ ಯಾವ ರೀತಿ ತಯಾರಾಗುತ್ತೆ ಅಂತ ನೋಡ್ಕೊಂಬರೋಣವಾ, ಬನ್ನಿ. ಹಸುವಿನ ಸಗಣಿನೇ ಯಾವುದೇ ಎರೆಹುಳ ಗೊಬ್ಬರಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್. ನಮ್ಮದು ನಾವು ಈ ರೀತಿಯಾಗಿ ಮೊದಲನೇ ತಂದ ಮೇಲೆ 1 ತಿಂಗಳ ಕಾಲ ಹೀಗೆ ಬಿಡ್ತೇವೆ. ಅದರೊಳಗಿರುವಂತಹ ಮೀಥೇನ್ ಗ್ಯಾಸ್ ಹೊರಗಡೆ ಬಂದು ಆ ಗೊಬ್ಬರ ತಣ್ಣಕ್ಕಾದ ಮೇಲೆ ಆ ವಾತಾವರಣ ಹುಳುಗಳಿಗೆ ಬಹಳಷ್ಟು ಉಪಯೋಗವಾಗಿ ಅಥವಾ ಅದಕ್ಕೆ ಸೂಟ್ ಆಗೋ ಥರ ವಾತಾವರಣ ಇರುತ್ತೆ. ಆ ಥರ ಆದಮೇಲೆ ಅದರಲ್ಲಿ ನಾವು ಹುಳುಗಳನ್ನು ಬಿಡ್ತೇವೆ. ಈಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸರ್ಟೆನ್ ಟೆಂಪರೇಚರ್ ಎಲ್ಲ ಅದು ಎಲ್ಲ ಬದುಕೋಕ್ಕಾಗೋದಿಲ್ಲ. ಈಗ ನೀವು ಹೇಳ್ದಂಗೆ ಅದರಲ್ಲಿರುವಂಥ ಗ್ಯಾಸ್ ಎಲ್ಲ ಎವಾಪರೇಟ್ ಅಂದರೆ ಹೊರಗಡೆ ಹೋದ ನಂತರ ನೆಕ್ಸ್ಟ್ ನೀವು ಹುಳುಗಳನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ಮೇಡಮ್, ಈಗ ಇಲ್ಲಿ ನೋಡೋದಾದರೆ ಬರೀ ನಾವು ಏನು ಕೊಟ್ಟಿಗೆ ಗೊಬ್ಬರ ಅಂದರೆ ಸಗಣಿ ಗೊಬ್ಬರನ ಬಿಟ್ಟು ಇನ್ನೇನೇನು ಒಂದು ರಾ ಮೆಟೀರಿಯಲ್ಸ್ ಎಲ್ಲ ಇದಕ್ಕೆ ಬಳಕೆ ಮಾಡ್ತೀರಾ? ನಾವು ಬಳಕೆ ಮಾಡೋದು ಮುಖ್ಯವಾಗಿ 95% ಸಗಣಿ ಗೊಬ್ಬರ, ಅದಾದಮೇಲೆ ಅಗಸೆ, ಆಮೇಲೆ ನುಗ್ಗೆ ಮತ್ತು ಹೊಂಗೆ, ಈ 3 ಎಲೆಗಳನ್ನು ನಾವು ಉಪಯೋಗಿಸ್ತೇವೆ. ಆ ಎಲೆಗಳನ್ನು ಹಾಕ್ಬಿಟ್ಟು ಅದು ಕೊಳೆತ ಮೇಲೆ ಈ ಬೆಡ್ಗಳಿಗೆ ನಾವು ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿಬಿಟ್ಟು ಅದು ಎಲ್ಲ ನಮಗೆ ಬೇಕಾಗಿರುವಂತಹ ಟೆಂಪ್ರೇಚರಿಗೆ ಬಂದು ತಣ್ಣಕ್ಕಾದ್ಮೇಲೆ ಅದಕ್ಕೆ ಹುಳುಗಳನ್ನ ಬಿಡ್ತೀವಿ. ಆ ಹುಳಗಳು ಇದನ್ನ ತಿಂದುಬಿಟ್ಟು ಹಿಕ್ಕೆ ಹಾಕುತ್ತಲ್ವ, ಅಥವಾ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಅದ್ರ ಎಕ್ಸ್ಕ್ರೀಟ, ಆದ್ರೆ ಆ ಹಿಕ್ಕೆನೇನೆ ಎರೆಹುಳ ಗೊಬ್ಬರ. ಓಕೆ ಮೇಡಮ್, ಈಗ ಒಂದು ಪರ್ಟಿಕ್ಯುಲರ್ ಆಗಿ ನೀವು ಅಲ್ಲಿ ಡಂಪ್ ಮಾಡಿರುವಂಥ ಗೊಬ್ಬರದ ಮೇಲೆಲ್ಲ ಒಂದು ಇರಿಗೇಷನ್ ಟೈಪ್ ರೈನ್ ಡ್ರಿಪ್ ಏನು ಹಾಕಿದ್ದೀರಾ. ಸೊ ಏನಿರ್ಬೋದು ರೀಸನ್ ಮೇಡಮ್ ಅದಕ್ಕೆ? ಇದು ಮುಖ್ಯವಾಗಿ ಎರೆಹುಳುಗಳಿಗೆ ಬೇಕಾಗಿರೋದು 3. ಒಂದು ನೀರು, ಇನ್ನೊಂದು ನೆರಳು, ಮತ್ತೆ ಇನ್ನೊಂದು ಆಹಾರ. ಆಹಾರ ಅಂತ ಅಂದ್ರೆ ಅದಕ್ಕೆ ನಾವು ಸಗಣಿ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಹಾಕಿದ್ದೇವೆ. ನೆರಳು ಅಂತ ಅಂದ್ರೆ ತೆಂಗಿನ ಗಿಡಗಳನ್ನ ಮುಚ್ಚುತ್ತೇವೆ. ಆಮೇಲೆ ಯಾವಾಗ್ಲೂ ತೇವಾಂಶ ಇರಬೇಕು. ತೇವಾಂಶ ಇರಬೇಕಾಗಿರೋದಕ್ಕೋಸ್ಕರನೇ ರೈನ್ ಟೇಪ್ಗಳನ್ನ ಹಾಕ್ಬಿಟ್ಟು ನಾವು ಅದಕ್ಕೆ ನೀರುಗಳನ್ನ ಸತತವಾಗಿ ಕೊಡ್ತಾ ಇರೋದ್ರಿಂದ ಅದರಲ್ಲಿರುವಂತಹ ಉಷ್ಣಾಂಶ ಕಾಪಾಡ್ಕೊಳ್ತಾ ಹೋಗ್ತವೆ. ಮತ್ತೆ ಅದಕ್ಕೆ ಆ ವಾತಾವರಣ ಎರೆಹುಳುಗಳಿಗೆ ಬಹಳ ಸೂಕ್ತವಾಗಿರೋದ್ರಿಂದ ಅವು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಚೆನ್ನಾಗಿ ಆಹಾರ ತಿನ್ನುತ್ತೆ. ಅವಾಗ ನಮಗೆ ಒಳ್ಳೆಯ ಗುಣಮಟ್ಟದ ಎರೆಹುಳುಗಳ ಗೊಬ್ಬರ ಸಿಗುತ್ತೆ. ಓಕೆ ಮೇಡಮ್, ಈಗ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಟೆಪ್ ಮುಗೀತು ಮೇಡಮ್. ಈಗ ಇದರಲ್ಲಿ ಒಂದು ಹಂತವಾಗಿ ಇರುತ್ತಲ್ವಾ ಮೇಡಮ್? ಈಗ ಒಂದು ಇದಾಯ್ತು, ಈಗ ಗೊಬ್ಬರದ ಆಯ್ತು, ಹಸಿರೆಲೆ ಇದಾಯ್ತು, ಮತ್ತೆ ಅದಕ್ಕೆ ಇರಿಗೇಷನ್, ಅದಕ್ಕೆ ಬೇಕಾಗಿರೋ ಅನುಕೂಲತೆ ಎಲ್ಲ ಮಾಡಿಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಹಂತ ಯಾವ ರೀತಿ ಇರುತ್ತೆ ಮೇಡಮ್? ನೆಕ್ಸ್ಟ್ ಹಂತ ಅಂತಂದ್ರೆ ನಾವು ಪ್ರೊಡಕ್ಷನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ನೋದು ಸುಳ್ಳು. ಇದು ಒಂದು ಕ್ರಿಯೆ ಅಷ್ಟೇ. ಆ ಹುಳ ತಿನ್ಬೇಕು, ಅದು ಗೊಬ್ಬರ, ಅದ್ರದ್ದು ಹಿಕ್ಕೆನೆ ಗೊಬ್ಬರ. ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ನೀವು ಅದು ಹುಳ ಎಲ್ಲ ತಿಂದಿರೋಂಥದ್ದು ಅದು. ಹಾಗಾಗಿ ರೆಡಿ ಆಗಿರೋದ್ರಿಂದ ಅದು ಚಾಪುಡಿ ರೀತಿ ಇರುತ್ತೆ. ಅದನ್ನ ನಾವು ಹಾರ್ವೆಸ್ಟ್ ಮಾಡ್ತಾ ಹೋಗ್ತೇವೆ. ಅದನ್ನ ತೆಗೆದುಬಿಟ್ಟು ನಾವು ನಮ್ದು ಜರಡಿಗೆ ಮಿಷಿನಿಗೆ ಹಾಕ್ಬಿಟ್ಟು ಇದರಲ್ಲಿರುವಂತಹ ಸ್ವಲ್ಪ ಕಡ್ಡಿ ಕಸ ಏನಾದರೂ ಇದ್ರೆ ಅದನ್ನ ತೆಗೆದುಬಿಟ್ಟು ನಾವು ನಮ್ಮ ಸ್ಟಾಕ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡ್ತೇವೆ. ಇದು ರೆಡಿ ಆಗಿರೋದು. ಈಗ ರೆಡಿ ಇದೆ ಇದು, ಅಂದ್ರೆ ಹೊರಗಡೆಗೆ ನಾವು ಕಳಿಸ್ಲಿಕ್ಕೆ ಸೂಕ್ತವಾಗಿದೆ. ಇದರಲ್ಲಿ ಏನಾದರೂ ಕಾಣಿಸುತ್ತಾ ಎರೆಹುಳ ಏನಾದರೂ? ಹಾ ಸರ್, ಕಾಣುತ್ತೆ. ಇದು ಈಗಾಗಲೇ ಕೆತ್ತಿರೋದ್ರಿಂದ ಒಳಗಡೆ ಹೋಗಿರುತ್ತೆ. ಈಗ ಇನ್ನೊಂದ್ರಲ್ಲಿ ತೋರಿಸ್ತೇನೆ ನಾನು. ಈಗ ಮೇಡಮ್, ಇದರಲ್ಲೂ ಬಂದು 2 ಹಂತವಾಗಿ ಇದೆ ಅಂತ ಹೇಳಿದ್ರೆ, ಈಗ ಇದರಲ್ಲಿ ಎಷ್ಟು ದಿನ ಸ್ಟೋರೇಜ್ ಮಾಡ್ತೀರಾ? ಈಗ ಅಲ್ಲಿ 1 ತಿಂಗಳು ಡಂಪ್ ಮಾಡಿ ಇಟ್ಕೊಳ್ತೀರಾ, ಅದಾದ್ಮೇಲೆ ಇಲ್ಲಿ ಎಷ್ಟು ದಿನ ಸ್ಟೋರೇಜ್ ಮಾಡ್ತೀರಾ ಈ ಒಂದು ಇದರಲ್ಲಿ? ನಮ್ಮದು ಸರ್ ಹೆಚ್ಚು ಕಡಿಮೆ ಹೊರಗಡೆ ಅಂದರೆ ತೆರೆದ ರೀತಿಯ ಪದ್ಧತಿಯಲ್ಲಿ 3 ತಿಂಗಳು ಹೆಚ್ಚು ಕಡಿಮೆ ಆ ಹುಳ ತಿಂದು ನಮಗೆ ರೆಡಿ ಆಗಬೇಕು ಅಂದರೆ ಮತ್ತು ನಮ್ಮದು ತೆರೆದ ಪದ್ಧತಿಯಲ್ಲೂ ಇದೆ ಮತ್ತು ತೊಟ್ಟಿ ಪದ್ಧತಿಯಲ್ಲೂ ಇದೆ. ತೊಟ್ಟಿ ಪದ್ಧತಿಯಲ್ಲಿ ನಮಗೆ ಹೆಚ್ಚು ಕಡಿಮೆ 5 ತಿಂಗಳು ಬೇಕಾಗುತ್ತೆ. ಯಾಕೆ ಅಂದರೆ ಸುತ್ತ ಗಾಳಿ ಬರ್ದಲೇ ಇರೋದ ಕಾರಣ ಅದು ಲೇಟ್ ಆಗುತ್ತೆ. ಬಟ್ ತೆರೆದ ಪದ್ಧತಿ ಅದಂದ್ರೆ ಹೊರಗಡೆ ಮಾಡಿರೋದ್ರಲ್ಲಿ 3 ತಿಂಗಳಲ್ಲಿ ನಮಗೆ ಸಿಗುತ್ತೆ ಸರ್. ಅಂದರೆ ಫಾಸ್ಟ್ ಆಗಿ ನಮಗೆ ಗೊಬ್ಬರ ಅನ್ನೋದು ತಯಾರಾಗುತ್ತೆ. ತಯಾರಾಗುತ್ತೆ. ಈಗ ಇಲ್ಲಿ ರೆಡಿ ಆಗಿರೋ ಗೊಬ್ಬರನ ಎಲ್ಲ ಸ್ವಲ್ಪ ಸಡಿಲ ಮಾಡಿ
ಸೊ ಈ ಒಂದು ಇದಕ್ಕೆ ಶಿಫ್ಟ್ ಮಾಡ್ತಾ ಇರೋಂಥದ್ದು. ಹಾ ಶಿಫ್ಟ್ ಮಾಡ್ತೇವೆ. ಮತ್ತೆ ಈ ತರ ಯಾಕೆ ಕೆದ್ರೋದು ಅಂತ ಅಂದ್ರೆ ಅದ್ರಲ್ಲಿರೋಂತಹ ಹುಳಗಳು ಕೆಳಗ್ ಹೋಗ್ಲಿ ಅಂತ. ಇಲ್ಲ ಅಂದ್ರೆ ನಾವು ಎತ್ತಬೇಕಾದ್ರೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಹುಳಗಳು ಜಾಸ್ತಿ ನಮಗೆ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಸತಿ ನಾವು ಈ ತರ ಸಲ್ಕೆಲ್ ಕೆತ್ತದ್ರಿಂದ ಅವೆಲ್ಲ ಕೆಳಗ್ ಹೋಗುತ್ತೆ, ಆಮೇಲೆ ನಾವು ಎತ್ತಕ್ಕೆ ಸರಿ ಹೋಗುತ್ತೆ. ಓಕೆ ಮೇಡಮ್, ನಿಮಗೆ ಹುಳಗಳನ್ನು ತೋರಿಸ್ತೇನೆ ತಾಳಿ. ಓಕೆ, ಇದು ಒಂದು ಅಂತ ಆಯ್ತು ಮೇಡಮ್. ಇದಾದ್ಮೇಲೆ ಇನ್ನೇನಾದ್ರೂ ಫರ್ದರ್ ಇದ್ರಲ್ಲಿ ಹಾ ತೋರಿಸ್ತೇನೆ ಮೇಡಮ್. ನೀವು ಈಗಾಗಲೇ ಹೇಳ್ದಂಗೆ ತೆರೆದ ಪದ್ಧತಿಯಲ್ಲಿ ಬಂದು ಒಂದು 3 ತಿಂಗಳಿಗೆಲ್ಲ ನಮಗೆ ಗೊಬ್ಬರ ಅನ್ನೋದು ತಯಾರಾಗುತ್ತೆ. ಸೊ ಈ ಒಂದು ಶೆಡ್ಡಲ್ಲಿ ನೆರಳಿನಲ್ಲಿ ಒಂದು ವಾತಾವರಣದಲ್ಲಿ 5 ತಿಂಗಳಾಗುತ್ತೆ ಅಂದ್ರಲ್ಲ ಮೇಡಮ್. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಒಂದು. ಹಾಂ ಸರ್, ಇದು ನಮ್ಮದು ಕ್ಲೋಸ್ ಆಗಿ ಅಂತ ತೊಟ್ಟಿ ಪದ್ಧತಿ ಅಥವಾ ಇಂಗ್ಲೀಷಲ್ಲಿ ಪಿಟ್ ಮೆಥಡ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಎರೆಗಳು ಅಂದರೆ ಸಗಣಿ ಅಥವಾ ಮತ್ತೆ ಹಸಿರೆಲೆ ಗೊಬ್ಬರ ತುಂಬಿದ ಮೇಲೆ ಹುಳಗಳ ಬಿಟ್ಟ ಮೇಲೆ ಮೇಲ್ಗಡೆ 1-1.5 ಅಡಿಗೆ ತನಕ ಮಾತ್ರ ಹುಳಗಳು ಹೋಗುತ್ತೆ. ಅಲ್ಲಿಂದ ಆ ಹುಳಗಳು ತಿಂದು ಅಲ್ಲಿ ಅಷ್ಟು ಮಾತ್ರ ನಮಗೆ ತಯಾರಾಗುತ್ತೆ. ನಾವು ಪ್ರತಿ 1 ತಿಂಗಳಿಗೂ 1.5 ತಿಂಗಳಿಗೂ 1 ಅಡಿ 1.5 ಅಡಿಯಷ್ಟು ಮಾತ್ರ ತೆಗಿತಾ ಇದೀವಿ. ಇವಾಗ ನೀವು ಹತ್ರ ಇರೋದ್ರಲ್ಲಿ ನೋಡ್ಬೋದು, ಇದಾಗಲೇ 2 ಹಾರ್ವೆಸ್ಟ್ ಆಗಿರುವಂತಹ ತೊಟ್ಟಿಗಳು. ಅಲ್ಲಿ ಮುಂದೆ ಪೂರ್ತಿ ಇರೋಂಥದ್ದು ಇನ್ನು 1 ಹಾರ್ವೆಸ್ಟ್ ಆಗ್ದಲೇ ಇರೋಂಥದ್ದು, ಅದರಲ್ಲಿ ನೀವು ತೆಗೆದೇ ಇಲ್ಲ, ಅದ್ರಿಂದ ತೆಗ್ದಿಲ್ಲ. ಬಟ್ ಇದ್ರಲ್ಲಿ ಆಗ್ಲೇ 2 ಹಾರ್ವೆಸ್ಟ್ ಆಗಿದೆ. ಓಕೆ ಮೇಡಮ್. ಓಕೆ, ಇದಾದ್ಮೇಲೆ ಮೇಡಮ್ ಮುಂದಿನ ಹಂತದಲ್ಲಿ ಈ ಪ್ಯಾಕೇಜಿಂಗ್ ಆಗಲಿ ಮತ್ತೊಂದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೇಡಮ್. ಮತ್ತೆ ಎರೆಹುಳ ಗೊಬ್ಬರ, ಎರೆಹುಳ ಇಲ್ಲಿ ನೀವು ಈಗ ತೆಗಿತಾ ಇದ್ದೀರಲ್ವಾ, ಈಗ ಕೈಗೆ ಸಿಗ್ತಾ ಇದೆ ಒಂದೊಂದೇ. ಓಕೆ, ನೀವು ತೆಗಿತಾ ಒಳಗೆ ಹೋಗ್ಬಿಡ್ತದಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ಜಾಸ್ತಿ ಇರೋ ಕಡೆ ತೆಗಿರಿ, ಇದು ತೆಗ್ದಿರೋದು. ಮೂರ್ತಿ ಒಂದು ನಿಮಿಷ ಪಾಸ್ ಮಾಡಿ. ಇದು ಎರೆಹುಳುಗಳು ಸರ್, ಇದು ಆಫ್ರಿಕನ್ ಬ್ರೀಡಿಂದು. ವೆರೈಟಿ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಈಗಾಗಲೇ ಇದೆ ಅಂತಾನೆ ಹೇಳಕ್ಕಾಗಲ್ಲ, ಎಲ್ಲ ಕ್ರಾಸ್ ಆಗ್ಬಿಟ್ಟು ಬರೀ ಪ್ಯೂರ್ ಆಫ್ರಿಕನ್ ಬ್ರೀಡ್ ಎಲ್ಲೂ ಸಿಗ್ತಾ ಇಲ್ಲ ಸರ್. ಹಾಗಾಗಿ ಬಟ್ ಇದನ್ನು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಓಕೆ ಮೇಡಮ್, ಇಷ್ಟು ಅಂದರೆ ಈಗ ಪ್ರತಿಯೊಂದರಲ್ಲೂ ನೀವೇ ಇದರಲ್ಲೇ ಬಿಟ್ಬಿಡ್ತೀರಲ್ವಾ, ಸೊ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತಲ್ವಾ ಮೇಡಮ್? ಹಾ ಮಲ್ಟಿಪ್ಲೈ ಆಗುತ್ತೆ. ನೋಡಿ ಇಷ್ಟೊತ್ತಿನಲ್ಲಿ ಸ್ವಲ್ಪ ಒಳಗಡೆ ಇರುತ್ತೆ, ಮಣ್ಣಿಂದ ಒಳಗಡೆ ಹೋಗ್ಬಿಡುತ್ತೆ ಕೆಳಗಡೆಕ್ಕೆ. ಆಮೇಲೆ ಸಂಜೆ ಆಗ್ತಾ ಅದು ಮೇಲೆ ಬರುತ್ತೆ. ಇಲ್ಲ ಅಂದ್ರೆ ಮಳೆಗಾಲದಲ್ಲೂ ಮೇಲಿರುತ್ತೆ. ನಾವು ರೆಡಿ ಆಗಿರೋಂಥ ಗೊಬ್ಬರನ ತಗೊಂಬಂದ್ಬಿಟ್ಟು ನಮ್ದು ಜರಡಿಗೆ ಹಾಕ್ತೇವೆ. ಇದರಲ್ಲಿ ನಮಗೆ ಕಡ್ಡಿ ಕಸ ಹುಳ ತಿಂದಲೇ ಇರೋದು ಈ ರೀತಿ ಆಗಿರೋಂಥದ್ದು ಎಲ್ಲಾನು ಈ ಥರ ದುಂಡಕ್ಕಿರುತ್ತೆ. ಹುಳ ತಿಂದಿರೋದು ಮಾತ್ರನೇ ಈ ರೀತಿ ಟೀ ಪುಡಿ ಥರ ಆಗುತ್ತೆ. ಇದು ಟೀ ಪುಡಿ ಥರ ಆಗಿರೋದ್ರಿಂದ ಇದನ್ನ ಮಾತ್ರನೇ ನಾವು ಸ್ಟೋರೇಜ್ಗೆ ಹಾಕ್ತೇವೆ. ಇದು ರೆಡಿ ಆಗಿರೋಂತಹ ಗೊಬ್ಬರ. ಇದರಲ್ಲಿ ಕೆಲವೊಂದು ಹುಳ ತಿಂದಲೇ ಇರೋದು ಇರುತ್ತೆ, ಮತ್ತೆ ಚೂರು ಕಡ್ಡಿ ಕಸ ಏನಾದರೂ ಇದ್ರೂ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಸ್ವಚ್ಛವಾಗಿರುವಂಥದ್ದು. ಮತ್ತೆ ಇದನ್ನ ಫರ್ದರ್ ಪ್ರೊಸೆಸಿಂಗ್ ಹಾಕಿದ್ರೆ ಮತ್ತೆ ರೆಡಿ ಆಗುತ್ತಲ್ಲ ಮೇಡಮ್? ಕೆಲವೊಂದ್ಸತಿ ಆಗುತ್ತೆ ಸರ್. ತೀರಾ ಮಣ್ಣಿದೆ, ಅದ್ರಲ್ಲಿ ಏನೂ ನಾವು ಗೊಬ್ಬರದ ಅಂಶ ಇಲ್ಲ ಅಂದಾಗ ನಾವು ಅಲ್ಲಿಗೆ ಅದನ್ನ ವೇಸ್ಟ್ ಅಂತ ಬಿಸಾಡ್ತೇವೆ ಸರ್. ಅದನ್ನು ಗೊಬ್ಬರದ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೋಬೋದಲ್ಲ? ಹಾ, ವೇಸ್ಟ್ ಆಗಿರೋದನ್ನು ಮಾಡ್ಕೋಬಹುದು. ಇಲ್ಲಿ ಕೆಲವರು ರೈತರು ತಗೊಂಡು ಹೋಗ್ತಾರೆ ಅದನ್ನ, ಅವರು ತೋಟಕ್ಕೆ ಲೋಡ್ ಗಟ್ಲೆ ತಗೊಂಡೋಗಿ ಒಡಿಸ್ಕೊಳ್ತಾರೆ ಹತ್ರದಲ್ಲಿ. ಬಟ್ ಬೇರೆಯವ್ರಿಗೆಲ್ಲ ನಾವೇನು ಅದನ್ನ ಮಾರಲ್ಲ. ಅದನ್ನೆಲ್ಲನೂ ಇದು ಚೆನ್ನಾಗಿರೋಂಥ ಗೊಬ್ಬರನ ಮಾತ್ರನೇ ನಾವು ಪ್ಯಾಕ್ ಮಾಡಿ ಮಾರೋದು. ಇದು ಇದರಲ್ಲಿ ಪ್ರೊಸೀಜರ್ ಅಲ್ಲಿ ಈಗ ನಮಗೆ ಏನಾದ್ರೆ ಎರೆಹುಳ ಗೊಬ್ಬರ ಏನೋ ರೆಡಿ ಆಗಿದೆ, ಇದರಲ್ಲಿ ಹುಳ ಎಲ್ಲ ಇರುತ್ತಾ ಮೇಡಮ್? ಹಾ ಸರ್, ದೊಡ್ಡದನ್ನೆಲ್ಲ ನಾವು ಜರಡಿ ಇಡ್ಬೇಕಾದ್ರೆ ತೆಗೆದ್ಬಿಟ್ಟು ಬೇರೆ ಬೆಡ್ಡಿಗೆ ಬಿಟ್ಟಿರ್ತೇವೆ. ಆದ್ರೆ ನಿಮಗೆ ಇದ್ರಲ್ಲಿ ಚಿಕ್ಕದು ಮತ್ತೆ ಮೊಟ್ಟೆಗಳು ಇದ್ರಲ್ಲಿ ಉಳ್ಕೊಂಡಿರುತ್ತೆ. ನಾವು ಇದನ್ನು ಸ್ಟಾಕಿಗೆ ಹಾಕಿ ಇಟ್ಟಾಗ ಅಲ್ಲೇನೆ ಕೆಲವೊಂದ್ಸತಿ ಈಗ 1 ವಾರ 4-5 ದಿವಸ ಅಲ್ಲೇ ಇಟ್ಟಾಗ ಮತ್ತೆ ಅದ್ರಲ್ಲೇನೆ ಬೆಳೆಯುತ್ತೆ, ಉತ್ಪತ್ತಿ ಆಗುತ್ತೆ. ಹಾ, ಇದು ನಾವು ಜರಡಿ ಹಿಡ್ದಿರುವಂತ ಪ್ಯೂರ್ ಗೊಬ್ಬರನ ತಗೊಂಡ್ಬಂದು ಇಲ್ಲಿ ಸ್ಟಾಕ್ ಮಾಡ್ತೀವಿ. ಈ ಸ್ಟಾಕಿಗೆ ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತೆ AMCನ ಎನ್ರಿಚ್ ಮಾಡ್ತೇವೆ. ಅದನ್ನು ಆಡ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಅದರಲ್ಲಿ
ಒಂದು ನಮಗೆ ಬೇಕಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಅದು ಎಲ್ಲಾ ಬೆಳೆಗಳಿಗೂ ಬೇಕಾಗಿದ್ದಂಥದ್ದು ಮತ್ತು ಬಹಳ ಒಳ್ಳೇದು. ಹಾಗಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಟಿರ್ತೇವೆ. ಎಲ್ಲ ರೆಡಿ ಆದ್ಮೇಲೆ ನಾವು ಸ್ಟಾಕಿಗೆನೇ ಹಾಕಿರೋದ್ರಿಂದ ಅದು ರೆಡಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಸೀದಾ ಪ್ಯಾಕಿಂಗಿಗೆ ಕಳಿಸ್ಬಿಟ್ಟು ಪ್ಯಾಕ್ ಮಾಡ್ತೇವೆ. ಓಕೆ ಮೇಡಮ್, ಈಗ ಒಂದು ಬ್ಯಾಗ್ನಲ್ಲಿ ನೋಡೋದಾದ್ರೆ ಎಷ್ಟು ಕೆಜಿ ಇರುತ್ತೆ ಮೇಡಮ್? ಈ ಬ್ಯಾಗ್ ಇದೆಯಲ್ಲ ಸರ್, ಇದು 50 kg ಬ್ಯಾಗು. ನಮ್ಮಲ್ಲಿ 25 kgದು ಸಿಗುತ್ತೆ, 50 kg ಬ್ಯಾಗು ಸಿಗುತ್ತೆ. ಇದು 600 ರೂಪಾಯಿ ಬೆಲೆ ಆಗುತ್ತೆ. 25 kgದು 300 ರೂಪಾಯಿ ಬೆಲೆ ಆಗುತ್ತೆ. 12,000 ರೂಪಾಯಿ ಟನ್ ಸರ್. ಮರಿಗಳಿದೆ. ಎಲ್ಲ ಒಳಗಡೆ ರೆಡಿ ಆಗಿದೆಲ್ಲ ಫುಡ್ ಎಲ್ಲ ಮರಿಗಳು ದೊಡ್ಡವೆಲ್ಲ ಕೆಳಗಡೆ ಹೊರಟಾಗಿದೆ. ಸಾಕು ಬಿಡಿದೆ ಆಗಲೇ ಮೇಡಮ್ ಇದು ಸರ್, ಇದ್ರಲ್ಲೂ ಸಹ ನಾವು ಹಸುವಿನ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರನ ಎರಡೂನು ಹಾಕ್ಬಿಟ್ಟು ಹುಳಗಳನ್ನ ಬಿಡ್ತೇವೆ. ಆಮೇಲೆ 1 ನಿಮಿಷಕ್ಕೆ 1 ಹನಿ ಕೆಳಗಡೆ ನೀರ್ ಬರಬೇಕು. 1 ನಿಮಿಷಕ್ಕೆ 1 ಹನಿ ಆ ರೀತಿ ಮಾಡ್ಬಿಟ್ಟು ಅದನ್ನ ಕೆಳಗಡೆ ನೀರನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಇದು ಡ್ರೆಂಚಿಂಗಿಗೂ ಮತ್ತೆ ಸ್ಪ್ರೇನು ಮುಖ್ಯವಾಗಿ ನಿಮಗೆ ತರಕಾರಿ ಬೆಳೆಗಳಿಗೆ ಬಹಳ ಉಪಯುಕ್ತವಾಗಿದೆ. ಓಕೆ ಮೇಡಮ್, ಡ್ರೆಂಚಿಂಗ್ಗೆ ಮತ್ತೆ ಇದಕ್ಕೆ ಸ್ಪ್ರೇನು ಮಾಡಬಹುದು. ಯಾವಾಗ ಹೂ ಕಚ್ಚೋ ಟೈಮಲ್ಲಿ ಮತ್ತೆ ಕಾಯಿ ಕಚ್ಚಬೇಕಾದ್ರೆ ನೀವು ಸ್ಪ್ರೇ ಮಾಡಿದ್ರೆ ಬಹಳ ಚೆನ್ನಾಗಿ ನಿಮಗೆ ಹೂ ಎಲ್ಲ ಕಚ್ಚುತ್ತೆ. ಈಗ ಈ ಡ್ರಮ್ ರೆಡಿ ಆಗಿರೋದ್ರಿಂದ ಇದ್ರಲ್ಲಿರೋ ಗೊಬ್ಬರನ ನಾವು ಹಾರ್ವೆಸ್ಟ್ ಮಾಡಬೇಕು. ಹಾಗಾಗಿ ನೀರು ಕೊಡೋದನ್ನ ನಿಲ್ಸಿದ್ದೀವಿ. ಮೇಡಮ್, ಈಗ ನೀರಿನ ಪ್ರಮಾಣ ಯಾವ ರೀತಿ ಕೊಡ್ತೀರಾ ಮೇಡಮ್ ಇದಕ್ಕೆ? ನಾವು ಸಣ್ಣದಾಗಿ ನಾವು ಮೇಲಿಂದ 1 ಹನಿ ಬೀಳ ಹಾಗೆ ಪೈಪ್ ಮಾಡಿದೀವಿ. ಬಟ್ ಇವಾಗ ಕೊಡ್ತಾ ಇಲ್ಲ ನೀರು. ಇದನ್ನ ತೆಗಿಬೇಕು, ಹಾರ್ವೆಸ್ಟ್ ಮಾಡ್ಬೇಕು ನಾವು. ಹಾಗಾಗಿ ಈಗ ನೀರು ಕೊಡ್ತಾ ಇಲ್ಲ. ಅದನ್ನ ಶೇಖರಣೆ ಮಾಡಿರೋದನ್ನ ಇದು ಕೊನೆಯಲ್ಲಿರೋ ಅಂತ ಡ್ರಮ್ ಅಲ್ಲಿ ಶೇಖರಣೆ ಮಾಡಿರ್ತೀವಿ. ಯಾವಾಗ ನಮ್ದು ಗ್ರಾಹಕರು ಬರ್ತಾರೋ ಅವರಿಗೆ ಅದನ್ನ ನಾವು ತುಂಬಿ ಕೊಡ್ತೇವೆ. ಇದು ಕೊನೆ ಇದ್ರಲ್ಲಿ ನಾವು ತುಂಬಿಸಿಟ್ಟಿರ್ತೀವಿ. ಈಗ ಇನ್ನೂ 1 ತಿಂಗಳ ಕಾಲ ನಾವು ಇದನ್ನ ಮತ್ತೆ ನಾವು ತೆಗಿಯಲ್ಲ ನೀರನ್ನ. ಓಕೆ, ಸೊ ಇದು ಒಂದು ಎರೆಜಲ. ಇದನ್ನ ಸ್ಪ್ರೇ ಡೋಸೇಜ್ ಹೇಳೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? 1 ಲೀಟ್ರಿಗೆ 10 ಲೀಟರ್ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. 1 ಲೀಟರ್ಗೆ 10 ಲೀಟರ್. ಹಾ, ಓಕೆ. ಸೊ ಇದೊಂದು ಎರೆಜಲ ಮತ್ತೆ ಎರೆಹುಳು ಘಟಕದ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಮತ್ತೆ ಅಣ್ಣ ಪ್ರೈಸಸ್ ಅದೆಲ್ಲ ಅಪ್ಡೇಟ್ ಮಾಡ್ಸೋದಾ? 25 kgದವ್ರಿಗೆ ತುಂಬಿಕೊಡ್ರು. ಎರೆಜಲ ಪ್ರೈಸ್ ನಿಮ್ಮ ಕಡೆ ಎಷ್ಟು ಆಗ್ಬೋದು ಮೇಡಮ್? 1 ಲೀಟರ್ನ ಬೆಲೆ 60 ರೂಪಾಯಿ ಲೀಟರ್ ಸರ್. 60 ರೂಪಾಯಿ ಲೀಟರ್ ಆಗುತ್ತೆ. 60 ರೂಪಾಯಿ ಲೀಟರ್ ಆಗುತ್ತೆ. 5 ಲೀಟರ್ದು ಕ್ಯಾನ್ ಬರುತ್ತೆ. 300 ರೂಪಾಯಿ 1 ಕ್ಯಾನ್ ಬೀಳುತ್ತೆ. ರೈತರು ಅವ್ರ ಬಾಟ್ಲ್ ತಂದಾಗ 1 ಲೀಟ್ರ್ ಅರ್ಧ ಲೀಟ್ರ್ನು ಬೇಕಾದ್ರೆ ಕೊಡ್ತಾರೆ. ಓಕೆ ಮೇಡಮ್. ಓಕೆ ಮೇಡಮ್, ನಿಮ್ಮ ಸಮಯ ಕೊಟ್ಟು ಈ ಒಂದು ಏನು ಎರೆಹುಳು ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಏನಿದೆ, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮಗೆ ನಮ್ಮ ಕಡೆಯಿಂದ ಈ ವಿಡಿಯೋ ಯಾರೆಲ್ಲ ನೋಡಿದ್ದಾರೆ, ಯಾರು ಸಾವಯವ ಕೃಷಿ ಅಭಿಮಾನಿಗಳು, ಅವ್ರ ಕಡೆಯಿಂದೆಲ್ಲ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.